ಬಳ್ಳಾರಿ ರಿಪಬ್ಲಿಕ್ ಇಲ್ಲಿಗೆ ಮುಗಿಯತ್ತಾ ಏನು ಅಂದ್ರೆ ಇಲ್ಲ, ಖಂಡಿತವಾಗ್ಲೂ ಮುಗೀತು. ರಿಪಬ್ಲಿಕ್ ಅಂತ ಎಲ್ಲಿದೆ ರೀ? ರಿಪಬ್ಲಿಕ್ ಅಂತಕ್ಕಂಥದ್ದು ಇದು ಇನ್ಸಿಡೆಂಟಿಗೆ ರಿಪಬ್ಲಿಕ್ಕಿಗೆ ಭಾಳ ನೀಟಾಗಿ ಅವರು ನೀವು ಕೇಳ್ತಾ ಇದ್ದೀರಿ, ಅವ್ರು ಅದನ್ನ ಮಾತನಾಡ್ತಿದ್ದಾರೆ. ರಿಪಬ್ಲಿಕ್ ರಿಪೋರ್ಟ್ ಕೊಟ್ಟವ್ರು ಯಾರು? ಬಳ್ಳಾರಿ ರಿಪಬ್ಲಿಕ್ ಅಂತ ರಿಪೋರ್ಟ್ ಕೊಟ್ಟವ್ರು ಯಾರು? ಸಂತೋಷ್ ಹೆಗಡೆ ಸಾಹೇಬರು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಬರ್ದಿದ್ದಾರೆ, ಅದು ಓದ್ಕೊಂಡು ಕೇಳಿ. ವಾಟ್ ಯು ಮೀನ್ ಬೈ ರಿಪಬ್ಲಿಕ್ ಅನ್ನೋದು ಬರ್ದಿಟ್ಕೊಂಡು ಹೇಳಿ. ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರದ್ದು ನಾನು ಒಪ್ಕೊಳ್ಳಲ್ಲ. ಅದು ಇನ್ಸಿಡೆಂಟಲ್ಲಿ ಯಾರು ತಪ್ಪಿದೇನಿಲ್ಲ. ಈಗ ಹೇಳಿದ್ರಲ್ಲ ನಮ್ಮ ರೇವಣ್ಣ ಸಾಹೇಬರು, ಅದು ತನಿಖೆ ನಡೀತಾ ಇದೆ. ತನಿಖೆ ಬಂದಮೇಲೆ ಗೊತ್ತಾಗುತ್ತೆ. ಗನ್ಗಳನ್ನೆಲ್ಲ ತಗೊಂಡು ಸರ್ ಡೈರೆಕ್ಟಾಗಿ ಮನೆಗೆ ಶೂಟ್ ಮಾಡುವಂಥ ಅದೇ ರೀ, ಯಾರೇ ಮಾಡಿದ್ರು ಆ ಥರ ಇನ್ಸಿಡೆಂಟ್ನ ನಾನಂತೂ ಅದನ್ನ ಒಪ್ಪೋದಿಲ್ಲ, ನಮ್ಮ ಸರ್ಕಾರನೂ ಒಪ್ಪೋದಿಲ್ಲ. ಯಾರು ತಪ್ಪಿಸ್ತಿದ್ದಾರೆ ಸತ್ಯ ಶೋಧನೆ ಸಮಿತಿನೂ ನಮ್ಮ ಪಕ್ಷದ ಹೋಗಿದೆ. ಸರ್ಕಾರ ಉನ್ನತ ಮಟ್ಟದ ಒಂದು ತನಿಖೆನೂ ನಡೆಸುತ್ತೆ. ಯಾರು ತಪ್ಪಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ತೀವಿ. ಪ್ರಚೋದನಾ ಭಾಷಣದ ಬಗ್ಗೆ ಕೂಡ ತಾವು ಬೆಳಗಾವಿ ಅಧಿವೇಶನದಲ್ಲಿ ಮಸೂದೆ ಪಾಸ್ ಮಾಡಿದ್ವಿ. ಅವರು ಕೂಡ ಈಗ ನಿಮ್ಮ ಶಾಸಕರು ಕೂಡ ಭಾಷಣ ಆದ ಮೂಲಕ ಅವರು ಬೈಟನ್ನೇ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಅಲ್ಲ, ನನಗೂ ಅದಕ್ಕೆ ನಾನೇ ಉತ್ತರ ಕೊಡ್ತೀನಿ. ಈಗ ಇಫ್ ಎನಿಬಡಿ ಹ್ಯಾಸ್ ಸ್ಪೋಕನ್ ದಟ್, ಯಾರೇ ಒಬ್ಬರು ಮಾತಾಡಿದರೆ ಆ್ಯಕ್ಟ್ ನಾವೇನು ತಂದಿದ್ವಿ, ಆ್ಯಕ್ಟ್ ಒಳಗಡೆ ಬರ್ತಾ ಇದ್ದಾರೆ ಖಂಡಿತವಾಗ್ಲೂ ಕ್ರಮ ತೊಗೊಳ್ತೀವಿ. ಆ್ಯಕ್ಟ್ ಪ್ರಕಾರ ಕ್ರಮ ತೊಗೊಳ್ತೀವಿ. ಹೌ ಕ್ಯಾನ್ ವಿ ಯಾವುದನ್ನ ಓವರ್ಲುಕ್ ಮಾಡೋಕ್ಕೆ ಬರೋದಿಲ್ಲ. ನಾವು ಮಾಡಿದ್ರು ಕೂಡ ಅದಕ್ಕೆ ಕೋರ್ಟ್ ಇದೆ, ಕಚೇರಿ ಇದೆ. ನೀವು ಸುಮ್ಮನೆ ಇರ್ತೀರಾ? ಸೊ ಆ್ಯಕ್ಟ್ ಪ್ರಕಾರ ಯಾರು ತಪ್ಪಿದ್ದಾರೆ ಖಂಡಿತವಾಗ್ಲೂ ಅದು ಕ್ರಮ ತೊಗೊಳ್ತೀವಿ. ಬಳ್ಳಾರಿ ರಿಪಬ್ಲಿಕ್ ಇಲ್ಲಿಗೆ ಮುಗಿಯತ್ತಾ ಏನು ಅಂದ್ರೆ ಇಲ್ಲ, ಖಂಡಿತವಾಗ್ಲೂ ಮುಗೀತು. ರಿಪಬ್ಲಿಕ್ ಅಂತ ಎಲ್ಲಿದೆ ರೀ? ರಿಪಬ್ಲಿಕ್ ಅಂತಕ್ಕಂಥದ್ದು ಇದು ಇನ್ಸಿಡೆಂಟಿಗೆ ರಿಪಬ್ಲಿಕ್ಕಿಗೆ ಭಾಳ ನೀಟಾಗಿ ಅವರು ನೀವು ಕೇಳ್ತಾ ಇದ್ದೀರಿ, ಅವ್ರು ಅದನ್ನ ಮಾತನಾಡ್ತಿದ್ದಾರೆ. ರಿಪಬ್ಲಿಕ್ ರಿಪೋರ್ಟ್ ಕೊಟ್ಟವ್ರು ಯಾರು? ಬಳ್ಳಾರಿ ರಿಪಬ್ಲಿಕ್ ಅಂತ ರಿಪೋರ್ಟ್ ಕೊಟ್ಟವ್ರು ಯಾರು? ಸಂತೋಷ್ ಹೆಗಡೆ ಸಾಹೇಬರು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಬರ್ದಿದ್ದಾರೆ, ಅದು ಓದ್ಕೊಂಡು ಕೇಳಿ. ವಾಟ್ ಯು ಮೀನ್ ಬೈ ರಿಪಬ್ಲಿಕ್ ಅನ್ನೋದು ಬರ್ದಿಟ್ಕೊಂಡು ಹೇಳಿ. ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರದ್ದು ನಾನು ಒಪ್ಕೊಳ್ಳಲ್ಲ. ಅದು ಇನ್ಸಿಡೆಂಟಲ್ಲಿ ಯಾರು ತಪ್ಪಿದೇನಿಲ್ಲ. ಈಗ ಹೇಳಿದ್ರಲ್ಲ ನಮ್ಮ ರೇವಣ್ಣ ಸಾಹೇಬರು, ಅದು ತನಿಖೆ ನಡೀತಾ ಇದೆ. ತನಿಖೆ ಬಂದಮೇಲೆ ಗೊತ್ತಾಗುತ್ತೆ. ಗನ್ಗಳನ್ನೆಲ್ಲ ತಗೊಂಡು ಸರ್ ಡೈರೆಕ್ಟಾಗಿ ಮನೆಗೆ ಶೂಟ್ ಮಾಡುವಂಥ ಅದೇ ರೀ, ಯಾರೇ ಮಾಡಿದ್ರು ಆ ಥರ ಇನ್ಸಿಡೆಂಟ್ನ ನಾನಂತೂ ಅದನ್ನ ಒಪ್ಪೋದಿಲ್ಲ, ನಮ್ಮ ಸರ್ಕಾರನೂ ಒಪ್ಪೋದಿಲ್ಲ. ಯಾರು ತಪ್ಪಿಸ್ತಿದ್ದಾರೆ ಸತ್ಯ ಶೋಧನೆ ಸಮಿತಿನೂ ನಮ್ಮ ಪಕ್ಷದ ಹೋಗಿದೆ. ಸರ್ಕಾರ ಉನ್ನತ ಮಟ್ಟದ ಒಂದು ತನಿಖೆನೂ ನಡೆಸುತ್ತೆ. ಯಾರು ತಪ್ಪಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ತೀವಿ. ಪ್ರಚೋದನಾ ಭಾಷಣದ ಬಗ್ಗೆ ಕೂಡ ತಾವು ಬೆಳಗಾವಿ ಅಧಿವೇಶನದಲ್ಲಿ ಮಸೂದೆ ಪಾಸ್ ಮಾಡಿದ್ವಿ. ಅವರು ಕೂಡ ಈಗ ನಿಮ್ಮ ಶಾಸಕರು ಕೂಡ ಭಾಷಣ ಆದ ಮೂಲಕ ಅವರು ಬೈಟನ್ನೇ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ನೋಡಿ ಅಲ್ಲ, ನೀವೇನ್ ಮಾಡ್ತೀರಾ? ಅಲ್ಲ, ನನಗೂ ಅದಕ್ಕೆ ನಾನೇ ಉತ್ತರ ಕೊಡ್ತೀನಿ. ಈಗ ಇಫ್ ಎನಿಬಡಿ ಹ್ಯಾಸ್ ಸ್ಪೋಕನ್ ದಟ್, ಯಾರೇ ಒಬ್ಬರು ಮಾತಾಡಿದರೆ ಆ್ಯಕ್ಟ್ ನಾವೇನು ತಂದಿದ್ವಿ, ಆ್ಯಕ್ಟ್ ಒಳಗಡೆ ಬರ್ತಾ ಇದ್ದಾರೆ ಖಂಡಿತವಾಗ್ಲೂ ಕ್ರಮ ತೊಗೊಳ್ತೀವಿ. ಆ್ಯಕ್ಟ್ ಪ್ರಕಾರ ಕ್ರಮ ತೊಗೊಳ್ತೀವಿ. ಹೌ ಕ್ಯಾನ್ ವಿ ಯಾವುದನ್ನ ಓವರ್ಲುಕ್ ಮಾಡೋಕ್ಕೆ ಬರೋದಿಲ್ಲ. ನಾವು ಮಾಡಿದ್ರು ಕೂಡ ಅದಕ್ಕೆ ಕೋರ್ಟ್ ಇದೆ, ಕಚೇರಿ ಇದೆ. ನೀವು ಸುಮ್ಮನೆ ಇರ್ತೀರಾ? ಸೊ ಆ್ಯಕ್ಟ್ ಪ್ರಕಾರ ಯಾರು ತಪ್ಪಿದ್ದಾರೆ ಖಂಡಿತವಾಗ್ಲೂ ಅದು ಕ್ರಮ ತೊಗೊಳ್ತೀವಿ.